ಮತ್ತೆ ಅಲ್ಲ ಸರ್, ಈಗ ಜಮೀರ್ ಅವರು ಎಲ್ಲ ಭೇಟಿಯಾಗಿರೋದು ಸಾಕಷ್ಟು ಮುಸ್ಲಿಂ ನಾಯಕರಲ್ಲಿ ಕೆಲವು ಅವರವರಲ್ಲಿ ಅಸಮಾಧಾನ ಆಗಿತ್ತು ಸರ್. ಪರೋಕ್ಷವಾಗಿ ಒಂದು ಟೀಮು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಮಾತನಾಡಿದ್ರು. ದಾವಣಗೆರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ. ರಿಸಲ್ಟ್ಸ್ ಬಂದ ಮೇಲೆ ಎರಡೂ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಗೆದ್ದಿದ್ದೇವೆ ಬೈ ಎಲೆಕ್ಷನ್ಸ್ ಅಲ್ಲಿ. ಆದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಎಲ್ಲ ನಮ್ಮ ಅಲ್ಪಸಂಖ್ಯಾತ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡತಕ್ಕಂಥ ಸನ್ನಿವೇಶ ಬರುತ್ತೆ. ಅದರಿಂದ ನಾವು ನಮ್ಮ ಮುಖಂಡರುಗಳು ಸಿಎಂ ಆಗ್ಬೋದು, ಸಿಎಂ ನಮ್ಮ ಅಧ್ಯಕ್ಷರು ಅವರಾಗ್ಬೋದು, ಅವರೆಲ್ಲ ಕರೆದು ಮಾತಾಡಿ ಸರಿಪಡಿಸ್ತಕ್ಕಂಥದ್ದು ಆಗುತ್ತೆ. ಸ್ಟೇಟ್ ಪಾಲಿಟಿಕ್ಸ್ ಡೈನಾಮಿಕ್ಸ್ ಏನಾದರೂ ಚೇಂಜ್ ಆಗೋ ತರ ಟಾಕ್ಸ್ ನಡೀತಾ ಇದೆಯಾ ಸರ್? ಪ್ರತಿ ಸಲ ಲೀಡರ್ಶಿಪ್ ನೋಡಿ, ಡೈನಾಮಿಕ್ಸ್ ಚೇಂಜ್ ಆಗುವಂಥದ್ದು ಏನಾದರೂ ಅದಕ್ಕೆ ಚರ್ಚೆ ಮಾಡಕ್ಕೆ ಸಮಯ ಬೇಕು. ನಾನು ಸುಮ್ಮನೆ ಒಂದು ರಿಯಾಕ್ಷನ್ ಕೊಡೋದ್ರಿಂದ ಏನು ನಿಮಗೂ ಏನು ಸಿಗಲ್ಲ ಮಾಹಿತಿಗಳು, ನಮಗೂ ಸರಿಯಾಗಿ ಅನ್ಸೋದಿಲ್ಲ. ನಡೀತಿದೆ ಸರ್. ಅಲ್ಲ, ಡೈನಾಮಿಕ್ಸ್ ಚೇಂಜ್ ಆಗೋದಕ್ಕೆ ನಾವು ಕಳೆದ 25 ವರ್ಷದಿಂದ ಒಂದು ಸಿದ್ಧಾಂತಕ್ಕೆ ಅಂಟಿಕೊಂಡಿದ್ದಾರೆ. ಮೊದಲು ಕಾಂಗ್ರೆಸ್ ಪಕ್ಷ ಇರುವಾಗ ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಕ್ಷದಲ್ಲಿ, ಮೇಜರ್ ಕಮ್ಯುನಿಟಿ, ಮೈನರ್ ಕಮ್ಯುನಿಟಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸು, SC ST ಎಲ್ಲರೂ ಇರ್ತಾ ಇದ್ರು. ಚೇಂಜ್ ಆದಂಗೆ ಅಹಿಂದ ಅಂತ ಹೇಳಿ ಯಾವಾಗ ಪ್ರಾರಂಭ ಆಯಿತು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಇತರೆಯವರು ಅಂತ ಹೇಳ್ಕೊಂಡು ಪ್ರಾರಂಭ ಆದಾಗಿನಿಂದ ಎಂಟೈರ್ ಡೈನಾಮಿಕ್ಸ್ ಚೇಂಜ್ ಆಯಿತು. ಈಗ ಮತ್ತೊಂದು ಅದೇ ರೀತಿ ಆಗುವಂತ ಸಾಧ್ಯತೆಗಳೇನು ಕಾಣಿಸ್ತಿಲ್ಲ. ಆದರೆ ಅದನ್ನ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಂಥದ್ದು ಕಾಣಿಸ್ತಾ ಇದೆ. ಯಾಕೆಂದ್ರೆ ಈಗ SCಗಳಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬಂತು, ಆಮೇಲೆ STಗಳಲ್ಲಿ 7% ಇದ್ದದ್ದು ಈಗ 4%ಗೆ ಮತ್ತೆ ವಾಪಸ್ ಬಂದಿದೆ. ಈ ತರ ಸೋ ಮೆನಿ ಥಿಂಗ್ಸ್ ಆರ್ ಡೆವಲಪಿಂಗ್ ಇನ್ ಕರ್ನಾಟಕ. ಅದಾದ್ಮೇಲೆ ನೋಡೋಣ ಮುಂದಕ್ಕೆ.